ದೊಡ್ಡ ಕನಸನ್ನು ಹೊತ್ಕೊಂಡು ಈ ಬೃಂದಾವನ ಕ್ರಿಯೇಷನ್ಸ್ ಅನ್ನುವಂತಹ ಒಂದು ಹೆಮ್ಮೆಯ ಸಂಸ್ಥೆಯನ್ನು ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ನನ್ ಅದರ್ ದ್ಯಾನ್ ಹರ್ಷಿತ್ ಕುಮಾರ್. ಈ ಚಿತ್ರದ ನಿರ್ಮಾಪಕ ಮತ್ತೆ ಬೃಂದಾವನ ಕ್ರಿಯೇಷನ್ಸ್ ಮಾಲೀಕ ಹರ್ಷಿತ್ ಕುಮಾರ್, ನಮ್ಮ ಚಿತ್ರರಂಗದ ಕಾಸ್ಟಿಂಗ್ ಡೈರೆಕ್ಟರ್. ಇವರ ಒಂದು ಆತ್ಮೀಯತೆಗೆ ಹಾಗೂ ನನ್ನ ಒಂದು ಒಡನಾಟಕ್ಕೆ ಸಾಕ್ಷಿಯಾದವರು ನಮ್ಮ ಕೊರಿಯೋಗ್ರಾಫರ್ ಆದಂತಹ ಆರ್ಯನ್ ರೋಷನ್ ಅವರು. ಯಾಕೆ ಅವರ ಹೆಸರು ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಆರ್ಯನ್ ರೋಷನ್ ಅವ್ರ ಹತ್ರ ನಾವೆಲ್ಲ ಈ ಬೃಂದಾವನ ಕ್ರಿಯೇಷನ್ಸ್ ನ ವೈಬ್ 1 ಹೇಗೆ ಪ್ರೊಡಕ್ಷನ್ ನಂಬರ್ 1 ಅಂತಾರಲ್ಲ, ಹಾಗೆ ನಾವು ವೈಬ್ 1 ಅನ್ಕೊಂಡು ವೈಬ್ 1 ಅನ್ಕೊಂಡು ಶುರು ಮಾಡಿದ್ದೀವಿ. ಈ ವೈಬ್ 1ಗೆ ಸಾಥಿಯಾಗಿ ಬೆಂಬಲಿಗರಾಗಿ ನಿಂತಿದ್ದು ಆರ್ಯನ್ ರೋಷನ್. ಯಾಕಂದ್ರೆ ಇವರು ನಮ್ಮನ್ನ ಯಾರ ಹತ್ರ ಕರ್ಕೊಂಡು ಪರಿಚಯ ಮಾಡಿದ್ರು ಅಂದ್ರೆ ಸ್ವರ 3 ಅನ್ನುವಂತಹ ಒಂದು ಮಹೋನ್ನತ ಕಂಪನಿ, ಆಡಿಯೋ ಕಂಪನಿ. ಅಲ್ಲಿ ಕರ್ಕೊಂಡೋಗಿ ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ, ಫಸ್ಟ್ ನಾವು ಬಿಸ್ನೆಸ್ ಮಾಡಿ ಆಮೇಲೆ ಸಿನಿಮಾ ಮಾಡ್ತಾ ಇದ್ದೀವಿ. ಪ್ರೌಡ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಚಿತ್ರದ ಆಡಿಯೋ ರೈಟ್ಸ್ ಗಳನ್ನ ಆಲ್ರೆಡಿ ಸ್ವರ 3 ಕಂಪನಿಯವರು ಪಡ್ಕೊಂಡಿದ್ದಾರೆ, ಅದು ಒಂದು ಒಳ್ಳೆಯ ಮೊತ್ತಕ್ಕೆ. ಸೊ ನಾನು ಸ್ವರ 3 ಆಡಿಯೋ ಕಂಪನಿಯನ್ನ ನಿಮ್ಮೆಲ್ಲರ ಮೂಲಕ, ನಮ್ಮ ಹಿರಿಯ ಪತ್ರಕರ್ತರ ಆಶೀರ್ವಾದದ ಮೂಲಕ ಲಾಂಚ್ ಮಾಡಕ್ಕೆ ಇಷ್ಟಪಡ್ತೀನಿ. ಅನ್ನೋರು ಸರ್ ಪ್ಲೀಸ್. ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಇವತ್ತು ಅದನ್ನು ಲಾಂಚ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಆರ್ಯನ್ ರೋಷನ್ ಮಾಸ್ಟರ್ನ ಅಪ್ರೋಚ್ ಮಾಡುವಾಗ ಅವ್ರು ಒಂದೇ ಹೇಳಿದ್ರು ನನಗೆ, ಇವಾಗ ನಾವೊಂದು ಮೂವಿ ಮಾಡ್ತಾ ಇದ್ದೀವಿ, ಅದರಲ್ಲಿ 4 ಸಾಂಗ್ಸ್ ಇದೆ. ಆ 4 ಸಾಂಗ್ಸ್ಗೂ ನೀವು ಮ್ಯೂಸಿಕ್ಕು ಒಂದು ಸಲ ಕೇಳಿ ನಿಮ್ಗೆ ಏನು ಅನ್ಸುತ್ತೆ ಅಂತ. ನಾನು ಐ ಜಸ್ಟ್ ಹರ್ಡ್ ದ ಮ್ಯೂಸಿಕ್. ಆ ವೈಬ್ ಹೇಗಿತ್ತು ಅಂತ ಹೇಳಿದ್ರೆ ಐ ಕುಡಂಟ್ ಕಂಟ್ರೋಲ್ ಮೈ ಇದು ಆ ಫೀಲಿಂಗ್ ಅಷ್ಟು ಚೆನ್ನಾಗಿತ್ತು. ಸೊ ಇಮಿಡಿಯೇಟು ನಾನು ಹರ್ಷಿತ್ ಅವ್ರನ್ನ ಮೀಟ್ ಮಾಡಿದೆ. ಹರ್ಷಿತ್ ಅವರು ಒಂದೇ ಹೇಳಿದ್ದು, ಸರ್ ನಾನು ಪ್ರೊಡ್ಯೂಸರ್ ಆಗ್ತಿದ್ದೀನ ಡೈರೆಕ್ಟರ್ ಆಗ್ತಿದ್ದೀನ ಅನ್ನೋದಿಲ್ಲ, ಬಟ್ ನೀವು ಕೊಟ್ಟಿರೋ ಇದು ನನಗೆ ತುಂಬ ಇಷ್ಟ ಆಗಿದೆ. ನಮಗೆ ಒಂದು ನೀವು ಕೊಡ್ತಿರೋ ಪ್ರೋತ್ಸಾಹ, ಆ ಉತ್ಸಾಹ ನನಗೆ ತುಂಬ ಇಷ್ಟ ಆಗಿದೆ. ಸೊ ಅದಕ್ಕೆ ನಾವು ನಿಮ್ಮ ಜೊತೆ ಮರ್ಜ್ ಆಗಿ ನಾವು ಕೊಲಾಬ್ರೇಟ್ ಆಗೋಕ್ಕೆ ಇಷ್ಟಪಡ್ತೀವಿ ಅಂದರು. ಸೊ ನಾವು ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಂಡು we just took the entire rights for this complete movie. ಥ್ಯಾಂಕ್ ಯು. ಎರಡೇ ಮಾತು, ತಾಯಿ ಆಶೀರ್ವಾದ ಪಡ್ಕೊಂಡು ಒಂದು ಪೋಸ್ಟರ್ ಲಾಂಚ್ ಮಾಡೋಣ. ಅಮ್ಮ ಸರ್ ಮಾತಾಡ್ತಾರೆ, ಅದಕ್ಕೂ ಮುಂಚೆ ನೀವು ಹೇಳಿ. ಆಶೀರ್ವಾದ ಇರಬೇಕು, ನೀವೆಲ್ಲರೂ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಅಷ್ಟೇ. ಈಗ ನಮ್ಮ ಸಂಘದ ಅಧ್ಯಕ್ಷರು ಹೊಸ ನಿರ್ದೇಶಕರಿಗೆ ವಿಶ್ ಮಾಡೋದ್ರ ಮೂಲಕ ಶುಭಾಶಯ ಕೋರ್ತಾರೆ. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಇಲ್ಲಿ ಸೇರಿರುವ ಗಣ್ಯರಿಗೂ ನಮ್ಮ ನಿರ್ದೇಶಕರ ಸಂಘದ ಪರವಾಗಿ ನಮಸ್ಕಾರಗಳು. ಹಾಗೆ ಜಮಖಂಡಿ ಶಿವು ನಮ್ಮ ಸಂಘದ ಸದಸ್ಯರು ಮಾತ್ರ ಅಲ್ಲ, ಉಪ ಸಮಿತಿಯ ಸದಸ್ಯರು ಕೂಡ ತುಂಬ ಬುದ್ಧಿವಂತ. ಅವರಾಗಿ ನಾವು ಬುದ್ಧಿವಂತರಾಗಬೇಕು, ಅವರಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ ನಾವು ಕೂಡ. ಈಗ ಸಡನ್ ಆಗಿ ಇವತ್ತು ಈ ಕಾರ್ಯಕ್ರಮವನ್ನು ಸಡನ್ ಆಗಿ ಮಾಡಿದ್ರೆ ಗೊತ್ತಿಲ್ಲ. ನೀವು ಮುನ್ನೆ ಫೋನ್ ಮಾಡಿದಾಗ ಶಬರಿಮಲೆಯಲ್ಲಿ ಇದ್ರು ಅವರು, ಬೆಳಿಗ್ಗೆ ಫೋನ್ ಮಾಡಿದಾಗ ಶಬರಿಮಲೆಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ತಂಡಕ್ಕೂ ಹಾಗೂ ಈ ಸಿನಿಮಾಕ್ಕೂ ತುಂಬ ಒಳ್ಳೆಯದಾಗಲಿ, ಆ ದೇವರ ಅನುಗ್ರಹ ಇರಲಿ. ಹಾಗೆ ಈ ಸಿನಿಮಾದ ನಿರ್ದೇಶಕರು, ಎರಡನೇ ಸಿನಿಮಾ ನಂದಿರಾಜ್ ಶಿವಮೊಗ್ಗ ಅವರಿಗೆ ಆ ಪರಮಾತ್ಮ ಸಂಪೂರ್ಣ ಅನುಗ್ರಹವನ್ನು ನೀಡಿ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ನಿರ್ದೇಶಕನಾಗಿ ಚಿತ್ರಗಳನ್ನ, ಸಾಮಾಜಿಕ ಕಳಕಳಿ ಇರುವಂತಹ ಚಿತ್ರಗಳನ್ನ ಮಾಡಿ ಹೆಸರು ಗಳಿಸಿ ಅಂತ ನಾನು ಆ ದೇವರಿಗೆ ಪ್ರಾರ್ಥಿಸ್ತೇನೆ. ನನಗೆ ಗೊತ್ತಿರಲಿಲ್ಲ, ನಿಜವಾಗ್ಲೂ ನನಗೆ ಮಾತು ಬರ್ತಾ ಇಲ್ಲ. ಅವನು ಇದೇ ರೀತಿ ಬೆಳೆದು ನೀವೆಲ್ಲ ಸಹಕಾರ ಕೊಡಬೇಕು ಅವನಿಗೆ. ಅವನು ಹೊಸದಾಗಿ ಬರ್ತಾ ಇದ್ದಾನೆ, ನನಗೆ ಅಷ್ಟು ಗೊತ್ತಿದೆ ಅಷ್ಟೇ. ಅವನು ಏನೇನು ಕಾರ್ಯಗಳು ಮಾಡಿದ್ದಾನೆ ಅದೆಲ್ಲ ನಿಮ್ಗಳಿಗೆ ಗೊತ್ತಿರುತ್ತೆ. ಅವ್ನಿಗೆ ಆಶೀರ್ವಾದ ಮಾಡಿ, ಬೆಂಬಲ ಕೊಡಿ. ನಮ್ಮ ಆಶೀರ್ವಾದ ಅವನಿಗೆ ಸದಾ ಇರುತ್ತೆ. ಇಷ್ಟು ಹೇಳ್ತೀನಿ, ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಕಥೆನೇ ಡಿಫ್ರೆಂಟ್. ಅಂದರೆ ನಾನು ಸ್ಟಾರ್ಟಿಂಗು ಹರ್ಷಿತ್ನ ನಾನೀಗ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಅಂದರೆ ಅವನು ತುಂಬ ಕಷ್ಟಪಟ್ಟು ಬಂದಿದ್ದಂಥ ಪಾಪ, ನಾನು ಅದನ್ನು ನೋಡಿದ್ದೆ ಕೇಳ್ತಾ ಇದ್ದೀನಿ. ಅಂದರೆ ಈ ಕಥೆನ ಡೈರೆಕ್ಟರ್ ಹೇಳ್ಬೇಕಾದ್ರೆ ನಾನೇನೋ ಅಂದ್ಕೊಂಡಿದ್ದೆ,
ಅಂದರೆ ಅಂದರೆ ಏನೋ ನಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಸಬ್ಜೆಕ್ಟ್ ತರ್ತಾ ಇದ್ದಾರೆ ಅಂತ. ಆಮೇಲೆ ಪ್ರತಿದಿನ ಅವ್ರು ವರ್ಕ್ ಮಾಡಿದಾಗೆಲ್ಲ ಕರೆದು ಹೇಳ್ತಾ ಇದ್ದೆ, ನಂಗೆ ಅನಿಸ್ತಾ ಇತ್ತು ಈ ಸಿನಿಮಾ ಒಂದು ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಅಂತ. ಅದೇ ಥರನೇ ಮಾಡಿದ್ದಾರೆ. ಆದರೆ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಪ್ರತಿಯೊಬ್ಬರು ತುಂಬ ಸೆಲೆಕ್ಟೆಡ್ ಆಗಿ ಮಾಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟು ಹರ್ಷಿತ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೂ ಅವ್ರ ಟೀಮಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ಶಿವು ಸರ್ಗೆ, ಅಪ್ಪ ಈ ಸಿನಿಮಾಗೋಸ್ಕರ 48 ದಿನದ ವ್ರತನೂ ಸಹ ಮಾಡಿದ್ದಾರೆ ಈ ಸಿನಿಮಾ ಹಿಟ್ ಆಗಲಿ ಅಂತ. ಖಂಡಿತವಾಗ್ಲೂ ಸರ್, ನಿಮಗೆ ಆ ಭಗವಂತನ ಆಶೀರ್ವಾದ ಯಾವಾಗಲೂ ಇರುತ್ತೆ. ಆ ಭಗವಂತ ನಿಮ್ಮನ್ನು ಕೈ ಹಿಡಿದೇ ಹಿಡಿತಾನೆ. ಹಾಗೆ ಈ ಸಿನಿಮಾದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಶಿವು ಸರ್, ಥ್ಯಾಂಕ್ ಯು ಹರ್ಷಿತ್. ಇಡೀ ಟೀಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದರಲ್ಲಿ ಅನಿಸ್ಬೋದು ನಮಗೂ ಎಲ್ಲ ಒಳ್ಳೆ ಗ್ರ್ಯಾಂಡ್ ಪೇಮೆಂಟ್ ಬರುತ್ತೆ ಅಂತ. ಓಕೆ, ಜೋಕ್ ಅವಾರ್ಡ್ಸ್ ಒಂದು ಒಳ್ಳೆ ಪ್ರಯತ್ನ. ನಮ್ಮ ನಿರ್ದೇಶಕರು, ನಮಗೆ ನಿರ್ದೇಶಕರು ಅನ್ನೋಗಿನ ಗೆಳೆಯರು ಮೊದಲಿಗೆ. ಹಾಗಾಗಿ ಅವರ ಯಾವುದೇ ಒಂದು ಪ್ರಯತ್ನಕ್ಕೂ ನಮ್ಮ ಒಂದು ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಅದು ಅಲ್ಲದೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಿರೋ ಹರ್ಷಿತ್, ಬೃಂದಾವನ ಪಿಕ್ಚರ್ಸು. ಹಾಗಾಗಿ ಅವರು ಕೂಡ ಒಳ್ಳೆಯದಾಗಲಿ. ನೋಡ್ತಾ ಇದ್ದೆ, ಅವರು ಅವ್ರ ತಾಯಿ ಮಾತಾಡ್ತಿರುವಾಗ ಅಷ್ಟು ಒಂದು ಎಮೋಷನ್ ಆಗಿದ್ದು. ಅದು ಇರಬೇಕು, ಯಾಕಂದರೆ ಮಗ ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾನೆ. ಒಂದು ಪೇರೆಂಟ್ ಸಪೋರ್ಟ್ ಮಾಡಿದ್ರೇ ಮಕ್ಳಿಗೂ ಬೆಳೆಯೋದಕ್ಕೆ ಒಂದು ಸಾಧ್ಯ. ಯಾಕಂದರೆ ಇತ್ತೀಚೆಗೆ ತುಂಬ ಜನ ಹೇಳ್ತಾರೆ ಸಿನಿಮಾ ಫೀಲ್ಡ್ ಅಂದರೆ ಹಾಗಿರುತ್ತೆ ಹೀಗಿರುತ್ತೆ ಅಂತ. ಎಲ್ಲ ಫೀಲ್ಡಲ್ಲೂ ಇದ್ದೇ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಆ ರೀತಿ ಅಂತ ತಾಯಿ ತಂದೆ ಸಪೋರ್ಟ್ ಮಾಡಿ ಒಂದು ಈ ಸಂಸ್ಥೆ ಬೆಳ್ಕೊಂಡು ಹೋಗಲಿ. ಅದು ಅಲ್ಲದೆ ಎರಡನೇದನ್ನು ಕೂಡ ಅನೌನ್ಸ್ ಮಾಡಿದ್ದು ವೈಟ್ ನಂದಿ ಅವರ ನಿರ್ದೇಶನದಲ್ಲೂ ಕೂಡ. ಹಾಗಾಗಿ ಅದರಲ್ಲೂ ಕೂಡ ನಮಗೆ ಅವಕಾಶ ಸಿಗುತ್ತೆ, ಆಲ್ರೆಡಿ ಹೇಳಿದ್ದಾರೆ. ತೊಂದರೆ ಇಲ್ಲ, ಅದರದ್ದು ಬೇಕಾದ್ರೆ ಮುಂಚೆನೇ ಅಡ್ವಾನ್ಸ್ ಆಗುತ್ತಿದೆ, ತೊಂದರೆ ಇಲ್ಲ. ಓಕೆ, ಒಂದು ಒಳ್ಳೆ ಆರ್ಟಿಸ್ಟ್ಗಳನ್ನು ಅಷ್ಟೇ, ಕಾಸ್ಟಿಂಗನ್ನು ಒಳ್ಳೆ ಚೆನ್ನಾಗಿ ಕಾಸ್ಟ್ ಮಾಡಿದ್ದಾರೆ. ಬೇಸಿಕಲಿ ಹರ್ಷಿತ್ ಕಾಸ್ಟಿಂಗ್ ಡೈರೆಕ್ಟರ್ ಇರೋದ್ರಿಂದಾಗಲಿ ಕೂಡ, ಆಮೇಲೆ ನಿರ್ದೇಶಕರ ಒಂದು ಕಲ್ಪನೆಯಲ್ಲೂ ಕೂಡ ಆಯಾ ಪಾತ್ರಕ್ಕೆ ಆಯಾ ಕಲಾವಿದರನ್ನ ಆಯ್ಕೆ. ಅಂದರೆ ಸದ್ಯಕ್ಕೆ ಇಷ್ಟಿದ್ದೀವಿ, ಇನ್ನೂ ಬೇರೆ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿ ರೀತಿ ಕಾಣ್ತಾ ಇದ್ದೀವಿ. ನಮ್ಮ 100% ನಮ್ಮ ಪ್ರಯತ್ನ ಇರುತ್ತೆ. ನಿಮ್ಮ ಒಂದು ಕಲ್ಪನೆಗೆ ನಾವು ಒಂದು ಕಲ್ಲಾಗಿ ಬರ್ತೀವಿ, ನೀವು ಅದನ್ನು ಯಾವ ರೀತಿ ನಮ್ಮನ್ನು ಕೆತ್ತಿ ಒಂದು ಶಿಲೆಯಾಗಿ ಮಾಡಿ ನಿಮ್ಮ ಚಿತ್ರದಲ್ಲಿ ಹೇಗೆ ನಮ್ಮನ್ನು ತೋರಿಸ್ತೀರ, ಅದು ಅಷ್ಟಕ್ಕೂ ನಾವು ನಿಮಗೆ ಸಹಕಾರ ಕೊಡ್ತೀವಿ. ಅದೇ ರೀತಿ ನಿರ್ಮಾಪಕರಿಗೂ ಅಷ್ಟೇ ಸಹಕಾರ ಕೊಡ್ತೀವಿ. ಅದೇ ರೀತಿ ಅವ್ರ ಕಡೆಯಿಂದನೂ ಕೂಡ ನಮಗೂ ಸಹಕಾರ ಬರಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ, ಒಳ್ಳೆಯದಾಗಿ. ಹ್ಞೂ ಸರ್, 2 ಸಿನಿಮಾ ಒಂದು ಉತ್ಸಾಹದ ಟೀಮ್ ಅಂತಲೇ ಹೇಳ್ಬೋದು ಇದು. ನಾನು ತುಂಬ ದಿವಸದಿಂದ ಅವ್ರ ಜೊತೆಲಿ ಇದ್ದೀನಿ. ಭಾಳ ಉತ್ಸಾಹವಾಗಿ ಒಂದು ಅದ್ಭುತವಾದ ಕಥೆಯನ್ನು ಶಿವು ಸರ್ ಮಾಡ್ಕೊಂಡಿದ್ದಾರೆ. ಅವರೇ ಕೂಡ ನಿರ್ದೇಶನ ಮಾಡ್ತಿದ್ದಾರೆ. ಟೀಮು ತುಂಬ ಅದ್ಭುತವಾಗಿದೆ. ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ, ಆಸೆ ನನಗೂ ಇದೆ. ಖಂಡಿತ ಮಾಡೇ ಮಾಡ್ತಾರೆ. ಇದೊಂದು ಯಶಸ್ಸನ್ನು ಕಂಡೇ ಕಾಣುತ್ತೆ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಇವತ್ತು ಬರೀ ಟೈಟಲ್ ಬಗ್ಗೆ ಅಷ್ಟೇ. ನನಗೂ ಇವತ್ತೇ ರಿವೀಲ್ ಆಗಿರೋ ಟೈಟಲ್ ಎಷ್ಟು ಕೇಳಿದ್ರು ಹೇಳಿಲ್ಲ. ಕಮಂಡಲ ಅಂತ ಅಂದ್ಬಿಟ್ಟು ಹೊಸದಾಗಿ ಇಟ್ಟಿದ್ದಾರೆ. ಟೈಟಲ್ ಡಿಫ್ರೆಂಟ್ ಆಗಿದೆ, ತುಂಬಾ ಕ್ಯಾಚಿ ಆಗಿದೆ. ಸೊ ಬೇರೆ ಏನೇನು ಮಾತಾಡಾಗಿಲ್ಲ. ಹಾಗಾಗಿ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಗೆಸ್ಟ್ ಅಂಡ್ ಆಕ್ಚುಲಿ ಇದು ತುಂಬಾ ನಂಗೆ ಫಸ್ಟ್ ಮೂವಿ ಪೂರ್ತಿಯಾದ ಪ್ರಯತ್ನ ನಾನು ಈ ಮೂವಿಗೆ. ಹಾಗೆ ಐ ಹೋಪ್ ದಿಸ್ ವಿಲ್ ಬಿ ಸಕ್ಸಸ್. ಅಂಡ್ ನಮ್ಮ ಟೀಮ್ ಅವರಿಗೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲ ಜೋರ್ ಚಪ್ಪಾಳೆ ಹೊಡಿ ಸ್ನೇಹಿತರೆ. ಸಿನಿಮಾ ಮಾಡಕ್ ಹೊರಟಿದ್ದೀವಿ, ಎಲ್ಲರೂ ಬೆಂಬಲ ಇರಲಿ. ಥ್ಯಾಂಕ್ ಯು. ಪರವಾಗಿ ಧನ್ಯವಾದ ಅನ್ಕೋಲಿ. ಸೊಲೆ ಆಲ್ ದ ಬೆಸ್ಟ್. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ. ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೆ 2 ಸಿನಿಮಾ ಮಾಡಿ ಇದು 3ನೇ ಸಿನಿಮಾಗೆ ಹೆಜ್ಜೆ ಇಡ್ತಾ ಇದ್ವಿ. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಈ ಕತೆ ಬರೆಯುವಾಗ
ನಾನು ನಂದಿರಾ ಶಿವಮೊಗ್ಗ ಮತ್ತು ಹರ್ಷಿತ್ ಆ್ಯಂಡ್ ಆರ್ಯನ್ ಮಾಸ್ಟರ್ ಈ 4 ಪಿಲ್ಲರ್ಸ್ ಇದ್ದೀವಿ. ಒಂದು ಪ್ರಯತ್ನ ಮಾಡೋಣ, ಆಫ್ ಬೀಟ್ ಏನಾರ ಒಂದು ಹೊಸದಾಗಿ ಇದು ಮಾಡೋಣ ಅಂದಾಗ ಈ ಒಂದು ಡಿವೈನ್ ಸಾಗ, ಒಂದು ದೈವಿಕ ಸಾಹಸ ಗಾಥೆ, ಈ ಬ್ಯಾಕ್ಡ್ರಾಪ್ ಆಗಿ ನಡೆಯುವಂಥ ಒಂದು ಕಥೆ ಇದು. ಕಮಂಡಲ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಸೊ ಅದು ಋಷಿಮುನಿಗಳ ಕೈಯಲ್ಲಿರುತ್ತೆ. ಅದು ನಮ್ಮ ನರಮಂಡಲದ 7 ಅಂಗಾಂಗಗಳನ್ನು ಬೆಸೆಯುವಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಕಮಂಡಲದ ತೀರ್ಥ ಅತಿ ಶ್ರೇಷ್ಠವಾದ ತೀರ್ಥ. ಇದು ಬದುಕನ್ನು ಕೊಡುತ್ತೆ, ಬದುಕನ್ನು ಬೆಸೆಯುತ್ತೆ, ನಮ್ಮಲ್ಲಿ ಪವಿತ್ರತೆಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಈ ಚಿತ್ರ ನೋಡೋರ ಮನಸ್ಸಲ್ಲಿ ನಿಜವಾಗ್ಲೂ ಅಚ್ಚಳಿಯದ ಒಂದು ಭಾವವನ್ನು ಮೂಡಿಸುತ್ತೆ. ಈ ಕಮಂಡಲ ಅನ್ನೋದು ಒಂದು ದೈವಿಕ ಲೈನ್ ಇಟ್ಕೊಂಡು ಸೃಷ್ಟಿಯಾದಂಥ ಒಂದು ಕತೆ. ಸೊ ಈ ಕತೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಎಲ್ಲೂ ಯಾರಿಗೂ ಆಭಾಸ ಆಗ್ಲಾರ್ದಂಗೆ, ಬೋರ್ ಆಗ್ಲಾರ್ದಂಗೆ, ಖುಷಿಯಾಗಿ ಮನೆಯಲ್ಲಿರೋ ಹಿರಿಯರಿಂದ ಹಿಡ್ಕೊಂಡು ಈಗ ತಾನೇ ಹುಟ್ಟಿದ ಹಸು ಗೂಸು ಕೂಡ ಖುಷಿ ಪಟ್ಟು ಎದ್ದು ಚಪ್ಪಾಳೆ ಹೊಡೆಯೋ ಮಟ್ಟಿಗೆ ಈ ಚಿತ್ರವನ್ನು ಮಾಡುವ ಪ್ರಯತ್ನವನ್ನು ನಮ್ಮ ಇಡೀ ತಂಡ ಮಾಡ್ತೀವಿ ಅಂತ ನಾವು ಇಲ್ಲೇ ಬೆಂಗಳೂರಲ್ಲಿ ಶುರು ಮಾಡ್ತಾ ಇದ್ದೀವಿ. ಸೆಕೆಂಡ್ ಶೆಡ್ಯೂಲ್ ತೀರ್ಥಹಳ್ಳಿ ಶಿವಮೊಗ್ಗ ಈ ಬೇಸ್ಮೆಂಟ್ ಅಲ್ಲಿ ಶೂಟಿಂಗ್ ಪ್ಲಾನಿಂಗ್ ನಡೆದಿದೆ. ಆ್ಯಂಡ್ ನನ್ನ ಬೆನ್ನೆಲುಬು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, VFX ಟೀಮ್ ಮತ್ತು ನನ್ನ ಚಾಚಾ ಅವರು ಮೇನ್ ಬೇಕು. ಯಾಕಂದರೆ ಇದು ಫುಲ್ ಫ್ಲೆಜ್ಡ್ ಒಂದು ಬೇರೆ ಝೋನ್ ಇಟ್ಕೊಂಡು ಮಾಡುವಂಥ ಕಥೆ ಆಗಿರೋದ್ರಿಂದ ನಮ್ಮ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸು ಜೊತೆಗೆ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ವರ್ಕು ಇವೆರಡು ಜುಗಲ್ ಬಂದು ಈ ಸಿನಿಮಾದಲ್ಲಿ ನೀವು ನೋಡಲಿದ್ದೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಚಾಲೆಂಜ್ ಫಾರ್ ಆರ್ಟಿಸ್ಟ್ ಆ್ಯಂಡ್ ಚಾಲೆಂಜ್ ಫಾರ್ ಟೆಕ್ನಿಷಿಯನ್ಸ್. ಇವೆರಡು ಸೇರಿದಾಗ ಒಂದು ಅದ್ಭುತವಾದ ಕಮಂಡಲ ಸೃಷ್ಟಿ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸಣ್ಣ ಪುಟ್ಟ ಅಂದ್ರೆ ನ್ಯಾಚುರಲ್ ಆಗಿ ನೋಡಿದವರಿಗೆ ಇದು VFX ಮಾಡಿದ್ದಾರೆ, ಇಲ್ಲೇನೋ ಬೇರೆ ತೋರಿಸಿದ್ದಾರೆ, ಗ್ರಾಫಿಕ್ಸ್ ಮಾಡಿದ್ದಾರೆ ಅನ್ನೋ ಥರ ಇರಲ್ಲ. ಬಟ್ ಆ ಫೀಲ್ ತೊಗೊಂಡ್ಬಂದಿರ್ತೀವಿ. ಫುಲ್ ಸಂಪೂರ್ಣವಾಗಿ 100% ಫ್ಯಾಂಟಸಿ ಅಲ್ಲ, 100% ಕಮರ್ಷಿಯಲ್ ಅಲ್ಲ, ಬ್ಲೆಂಡಿಂಗ್ ಆಫ್ ಬೋತ್. ಸೊ ಎರಡನ್ನ ಬ್ಲೆಂಡ್ ಮಾಡಿ ಹೆಣದಂತ ಒಂದು ಖಂಡಿತ ಸರ್ 3 ಲೇಯರಲ್ಲಿ ಹೋಗುತ್ತೆ. ಒಂದು ಈಗಿನ ಕಮರ್ಷಿಯಲ್, ಒಂದು ಹಿಂದೆ ನಡೆದಂಥ ಪೌರಾಣಿಕ ಕತೆ, ಇನ್ನೊಂದು ಪುನರ್ಜನ್ಮದ ಕತೆ. ಈ 3 ಲೈನ್ ಇಟ್ಕೊಂಡು ಹೋಗುವಂತ ಒಂದು ಕತೆ 3 ಝೋನಲ್ಲಿ ಸಾಗ್ತಾ ಇರುತ್ತೆ. ಮಾರ್ಚ್ 25 ಮಿಡ್ ಪ್ರೆಸೆಂಟ್ ಅಂಡ್ ಪಾಸ್ಟ್. ಇದರಲ್ಲೇನು ಆಕ್ಟಿಂಗ್ ಏನು ಮಾಡಲ್ವಾ ಶಿವ? ಇಲ್ಲ ಸರ್, ಇದರಲ್ಲಿ ಹಿಂದೆ ಆಕ್ಟಿಂಗ್ ಮಾಡ್ತೀನಿ ತೆರೆ ಇದೆ ಸರ್. ಹೆಸರು ನನ್ನ ಅದೇ ಇದೆ. ಫಸ್ಟ್ ಸಿನಿಮಾದಿಂದಲೂ ಆಕ್ಚುಲಿ ಶಿವ ಜಮಖಂಡಿ ಅಂತ, ಅದು ಫಸ್ಟ್ ಸಿನಿಮಾದಲ್ಲೂ ಶ್ರೀಜಾ ಅಂತಾನೆ ಇತ್ತು. ಬಟ್ ಈಗ ಬ್ರಾಕೆಟ್ ಅಲ್ಲಿ ಶಿವ ಜಮಖಂಡಿ ಹಾಕಿಲ್ಲ, ಬರೀ ಶ್ರೀಜಾ ಅಂತಾನೆ ಇದೆ ಸರ್. ಶ್ರೀಜಾ ಅಂದ್ರೆ ಶಿವ ಜಮಖಂಡಿ. ನಮ್ಮ ಕೋ ಡೈರೆಕ್ಟರ್ ಅಂತ ಫ್ರೀ ಆಗಿರ್ಲಿ ಅಂತ ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಸರ್ ಸಾಂಗ್ಸ್ ಆಸ್ ಅ ಬೀಯಿಂಗ್ ಎ ರೈಟರ್ ನನ್ನ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿ ರೈಟ್ ಮಾಡಿದ್ದೀನಿ. ನನ್ನ ಮ್ಯೂಸಿಕ್ ಟೀಮ್ ಹರ್ಷ ಕೋಗೋಡು ಮತ್ತು ವಿನೀತ್ ಈ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಇದಕ್ಕೆಲ್ಲ ಸಂಪೂರ್ಣ ಒಂದು ತಂಡ ರೆಡಿಯಾಗಿದೆ. ಅದು ಫೆಡರ್ಸ್ ಆ್ಯಂಡ್ ನಾಕ್ಸ್ ಅನ್ನುವಂಥ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ. ಆ ಕಂಪ್ನಿಯವರು ಪ್ರೋಗ್ರಾಮಿಂಗ್ ವರ್ಷನ್ಸ್ಗಳನ್ನೆಲ್ಲ ನೋಡ್ಕೊತಾ ಇದ್ದಾರೆ. ಇದು ಆಕ್ಚುಲಿ ಇನ್ಸ್ಟೆಂಟ್ ಆಗಿ ಹುಟ್ಕೊಂಡಿದ್ದು ಸರ್. ಒಂದು ದೇವಸ್ಥಾನಕ್ಕೆ ವಿಸಿಟ್ ಹೋಗಿದ್ವಿ ನಾವು ಮತ್ತೆ ನಮ್ಮ ತಂಡ ಎಲ್ಲ ಸೇರ್ಕೊಂಡು ಹೊಸದಾಗಿ ಏನೋ ಮಾಡೋಣ ಅಂತ ಮೈಂಡಲ್ಲಿ ಏನು ಇಟ್ಕೊಳ್ಳೋದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ನಮ್ಮ ವೈಬ್ರೇಷನ್ ಅನಿಸಿ ಆ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಫಸ್ಟ್ ಹೇಳಿದೆ ಈ ಟೈಟ್ಲು ಆಮೇಲೆ ಕತೆ ಶುರು ಆಗಿದೆ ಸರ್. ಖಂಡಿತ ಸರ್, ಅದು ದೈವಿ ತೀರ್ಥ ಕುಡಿದಿರ್ತೀವಿ ಸರ್. ಎಲ್ಲರಿಗೂ ಕುಡಿಸ್ತೀವಿ ಸರ್. ಡೆಫಿನೆಟ್ಲಿ. ನೀವೆಲ್ಲ ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸೋತಾಗ ಆಳಿಗೊಂದು ಕಲ್ಲು ಅಂತ ಎಸೆಯೋ ಜಗತ್ತಲ್ಲಿ ನಾನು ಮನುವಣ್ಣನ ಮತ್ತೆ ಜಗ್ಗಿಯನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಧನಂಜಯ್ ಸೇರಿ ಒಂದು ಸಿನಿಮಾ ಮಾಡಿದ್ವಿ ಸರ್, gular.com ಅಂತ. ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ರಿಲೀಸ್ ಅನೌನ್ಸ್ ಮಾಡ್ಕೊಂಡು 3 ಸಾರಿ ರಿಲೀಸ್ ಅನೌನ್ಸ್ ಮಾಡ್ಕೊಂಡ್ವಿ, 3 ಸಾರಿನೂ ಪೋಸ್ಟ್ಪೋನ್ ಕಾರಣಾಂತರಗಳಿಂದ. ಕೊರೋನಾ ಬಂತು, ಒಂದಾದ್ಮೇಲೆ ತೊಂದರೆಗಳ ಮೇಲೆ ತೊಂದರೆ. gular.com ಅಂತ ಒಂದು ಸಿನಿಮಾ ಮಾಡಿದ್ವಿ. ಪ್ರೆಸ್ ಮೀಟ್ ಮಾಡಕ್ಕೂ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಸರ್. ಲಿಟ್ರಲಿ ಅಷ್ಟು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಮನುವಣ್ಣ ಮತ್ತೆ ಜಗ್ಗಿಯನ್ನ ನಾನು ಈಗಲೂ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಮ್ಗೊಂದು ಪ್ರೆಸ್ ಮೀಟ್ ಆಯ್ತು, ಅವರಿಂದ ನಮ್ಮ ಸಿನಿಮಾ ರಿಲೀಸ್ಗೆ ಒಂದು ಕಳೆ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಾಧ್ಯಮದವರಿಂದನೇ ಸರ್
ನಾವು ಮತ್ತೆ ಈ 3ನೇ ಪ್ರಯತ್ನಕ್ಕೆ ಕೈ ಇಡ್ತಾ ಇರೋದು. ನಿಮ್ಮ ಸಪೋರ್ಟ್ ಬೇಕು. ಹಾಗೆ ಈ ಸಿನಿಮಾ ಮಾಡುವಾಗ ನಮ್ಮ ಸಂಘದ ಅಧ್ಯಕ್ಷರು ನನಗೆ ತುಂಬಾ ಸಹಾಯ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನಾನೊಬ್ಬ ಹೊಸಬ, ಸಂಘದಲ್ಲಿ ನಾನು ಸೇರಿಸ್ಕೊಂಡು ನಾವು ತಪ್ಪು ತಡೆಗಳನ್ನು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ಹಿಂಗೆಲ್ಲ ಶಿವ ಹಿಂಗೆ ಮಾಡು, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತ ನಾನು ನನ್ನ ನಿರ್ದೇಶಕರ ಸಂಘವನ್ನು ನಿಜವಾಗ್ಲೂ ನಾನು ಇಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಆ್ಯಂಡ್ ದಯಮಾಡಿ ಇದು ಹೊಸಬರ ಚಿತ್ರ. ನಮ್ಮ ದೀಪು ಅವರು ತುಂಬ ಪ್ರಯತ್ನ ಪಟ್ಟರು, ಇನ್ನೊಂದಿಷ್ಟು ಮೀಡಿಯಾದವ್ರು ಬರಬೇಕಾಗಿತ್ತು. ಸೊ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ ಸರ್, ಜಗತ್ತಿನ ಶ್ರೇಷ್ಠ ಸೆಲೆಬ್ರಿಟಿಗಳಿಂದ ನಾವು ಟೈಟಲ್ ಲಾಂಚ್ ಮಾಡಿಸಿದ್ದೀವಿ ಸರ್. ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಆ ಎಲ್ಲ ಸೆಲೆಬ್ರಿಟಿಗಳು ಥಿಯೇಟರ್ ಬಂದು ಚಪ್ಪಾಳೆ ಹೊಡೆದು ಕಮಾಂಡಲ್ ಬಗ್ಗೆ ಮಾತಾಡುವಂಥ ಸಿನಿಮಾ ಮಾಡ್ತೀವಿ ಸರ್. ಅಲ್ಲಿ ತನಕ ನಾವು ಮಾತಾಡ್ತೀವಿ ಸರ್. ಥ್ಯಾಂಕ್ ಯು. ಒಂದು ನಿಮಿಷ ಹಂಗೆ ರೀ ಎಲ್ಲ ಇಸ್ಮೈಲ್ ಮಾಡಿ.